ಸರ್ ನಿಮ್ಮದು ಜಸ್ಟ್ ಗಾಡಿದು ಆಯಿಲ್ ಲೀಕೇಜಿನ ಚೆಕ್ ಮಾಡಿ ಅಂತ ಹೇಳಿದರೆ. ಓಕೆ, ಸೊ ಅದು ಗಾಡಿ ಆಯಿಲ್ ಲೀಕೇಜು ಎಲ್ಲಿಂದ ಆಗ್ತಾಯಿದೆ ಅದು ಹೇಳ್ತೀನಿ. ಸ್ವಲ್ಪ ಮೇಜರ್ ಇಶ್ಯೂ ಇದೆ. ಮತ್ತು ಗಾಡಿನ ಕಂಡೀಷನ್ ಇಲ್ಲ, ಅನ್ಕಂಡೀಷನ್ ಇದೆ. ಅದು ಸಸ್ಪೆನ್ಷನ್ನು, ಇಂಜಿನ್ದು ಸೌಂಡು, ಪಿಕಪ್ಪೇ ಇಲ್ಲ ಗಾಡಿ. ವೀಲ್ ಬೇರಿಂಗ್ ಎಲ್ಲ ಫುಲ್ಲು, ಹಿಂದೆಗಡೆದೆಲ್ಲ ಮುಂದೆ ಈ ಕಡೆದು ಎರಡು ಫುಲ್ಲು ಹೋಗ್ಬಿಟ್ಟೈತೆ. ಒಂಚೂರು ಗಾಡಿ ಮೂವ್ ಮಾಡಿದರೆ ಗುರು ಅಂತ ಸೌಂಡ್ ಬರ್ತಾಯಿದೆ. ಗುರು ಅಂತ ಸೌಂಡ್. ಅದು ಬೇರಿಂಗ್ಗಳೆಲ್ಲ ಕಟ್ಟಾಗ್ಬಿಟ್ಟೈತೆ. ಫ್ರಂಟು ರೈಟು, ರಿಯರ್ ರೈಟು, ಎರಡು ವೀಲ್ ಬೇರಿಂಗ್. ಮತ್ತು ಗುಂಡಿ ರೋಡ್ಗೆ ಹೋದರೆ ಗುಡುಕ್ ಅಂತ ಭಯಂಕರ ಸೌಂಡ್. ಏನು ಹೇಳಿ ನಾನು, ತುಂಬಾ ಸೌಂಡ್ ಗೊತ್ತಿರುತ್ತೆ ನಿಮಗೆ ಇದೆಲ್ಲ ಸೌಂಡು. ಗುಂಡಿ ರೋಡ್ಗೆ ಬಿಟ್ಟರೆ ಗುಡುಕ್ ಅಂತ ಇದೆ. ಸಸ್ಪೆನ್ಷನ್ ಕಂಪ್ಲೇಂಟ್ ಇದೆ. ಆಯಿಲ್ ಲೀಕೇಜು, ಈಗ ಆಯಿಲ್ ಲೀಕೇಜ್ ಕೆಲಸ ಮಾಡಬೇಕಂದ್ರೆ ಇಂಜಿನ್ ಆಯಿಲ್ ಬೇಕು, ಆಯಿಲ್ ಫಿಲ್ಟ್ರ್ ಬೇಕು, ಏರ್ ಫಿಲ್ಟ್ರ್ ಬೇಕು. ಟೈಮಿಂಗಿಂದ ಲೀಕೇಜು, ಟೈಮಿಂಗ್ ಕೆಲಸ ಎಲ್ಲ ಮಾಡಬೇಕು. ಆಯಿಲ್ ಕೂಲರ್ ಬಾಡಿಯಿಂದ ಲೀಕೇಜ್ ಇದೆ, ಆಯಿಲ್ ಕೂಲರ್ ಬಾಡಿಯನ್ನು ಚೇಂಜ್ ಮಾಡಬೇಕು. ಆಯಿಲ್ ಕೂಲರ್ ಬಾಡಿ ಇದಕ್ಕೆ ಸರ್ವಿಸ್ ಕಿಟ್ಟೆಲ್ಲ ಸಿಗೋಲ್ಲ, ಇದು ರಿಪ್ಲೇಸ್ಮೆಂಟ್ ಮಾಡಬೇಕು. ಓಕೆ, ಈ ಕಡೆದೆಲ್ಲ ಬರ್ತಿರೋದು ಆಯಿಲ್ ಕೂಲರ್ ಬಾಡಿಯಿಂದ. ಓಕೆ, ತುಂಬಾ ಲೀಕೇಜ್ ಇದೆ. ಸೊ ವಿಡಿಯೋ ಕೊಟ್ಟಿರ್ತೀನಿ, ಅದರಲ್ಲಿ ಏನೇನು ಮಾಡ್ತೀರಾ ಸ್ವಲ್ಪ ಅಪ್ಡೇಟ್ ಮಾಡಿ. ಬಟ್ ನಾನು ಏನೇನು ಬರ್ಸಿದ್ದೀನಿ ಅಷ್ಟು ಕೆಲಸ ಮಾಡಿದರೆ ಗಾಡಿ ಕಂಡೀಷನಾಗಿ ಗಾಡಿ ರೋಡಲ್ಲಿ ಓಡಿಸ್ಬೋದು. ಇಲ್ಲಾಂದರೆ ಇದು ಗಾಡಿ ಓಡಿಸೋಕ್ಕೆ ಬೇಜಾರಾಗುತ್ತೆ, ಯಾಕಂದರೆ ಗಾಡಿ ಕಂಡೀಷನ್ ಇಲ್ಲ. ಅದು ಈಗ ಬಾಡಿ ಕಂಡೀಷನ್ ಎಲ್ಲ ಆಗಿದೆ, ಸಸ್ಪೆನ್ಷನ್ನು, ಇಂಜಿನ್ ಕಂಡೀಷನ್ ಮಾಡ್ಕೋಬೇಕು. ಮತ್ತು EGR ಗಾಡಿ ಎಕ್ಸೈಟರ್ ರೈಸ್ ಮಾಡಿದರೆ ಫುಲ್ ಹೊಗೆ ಕಿತ್ಕೊಳ್ತಾ ಇದೆ. ಹಿಂದೆಗಡೆ ರೈಸೇ ಆಗ್ತಾಯಿಲ್ಲ ಗಾಡಿ, ಪಿಕಪ್ಪೇ ತೊಗೊಳ್ತಾ ಇಲ್ಲ. EGR ಎಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟೈತೆ. EGR ಕ್ಲೀನಿಂಗ್ ಮಾಡ್ಕೋಬೇಕು. ರಿಪ್ಲೇಸ್ಮೆಂಟ್ ಅಂತೂ ಏನು ಇಲ್ಲ, ಜಸ್ಟ್ EGR ಬಿಚ್ಚಿ ಕ್ಲೀನಿಂಗ್ ಮಾಡ್ಕೋಬೇಕು. EGRದು ಏನೇನು ಬರುತ್ತೆ ಅದೆಲ್ಲ ಬಿಚ್ಚಿ ಕ್ಲೀನ್ ಮಾಡಬೇಕು. ಲಿಂಕ್ ರಾಡೆಲ್ಲ ಹೋಗ್ಬಿಟ್ಟೈತೆ, ಎಲ್ಲ ಒಂಜೆಂಟು ಹೋಗಿದೆ. ಸ್ಟೇರಿಂಗ್ ಹಿಂಗೆ ಅಲ್ಲಾಡಿಸಿದ್ರೆ ಗಟ್ ಅಂತ ಇದೆ. ಸ್ಟೇರಿಂಗ್ ಬಾಕ್ಸು ಸರ್ವಿಸ್ ಮಾಡಬೇಕು. ಲೋರರ ಬುಷು ಕಟ್ಟಾಗಿದೆ. ಓಕೆ, ಲೋರರಮ್ ಬೆಂಡ್ ಆಗಿದೆ. ಲೋರರಮ್ಮು, ಲಿಂಕ್ ರಾಡು, ಎಂಡು, ಬಾಲ್ಜೆಂಟು, ಸ್ಟೇರಿಂಗ್ ಬಾಕ್ಸು, ಬ್ರೇಕು, 4 ವೀಲ್ ಬ್ರೇಕ್ ಬಿಚ್ಚಿದ್ದೀವಿ, ಬಟ್ ಕ್ಲೀನ್ ಮಾಡಿ ಹಾಕ್ತೀವಿ. ರಿಯರ್ದು ಬ್ರೇಕ್ ಸದ್ಯಕ್ಕೆ ಓಡುತ್ತೆ, ಫ್ರಂಟು ಓಡುತ್ತೆ. ಬ್ರೇಕಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬ್ರೇಕಿಂದ ಏನೂ ಏನಿಲ್ಲ. ಬ್ರೇಕ್ ಮಾಮೂಲಿ ಕ್ಲೀನ್ ಮಾಡಿಬಿಟ್ಟು ಹಾಕ್ತೀನಿ. ಓಕೆ, ಇಷ್ಟಿದೆ. ಮತ್ತು ಇದು ಸೈಲೆನ್ಸರ್, ಒಂದು ಬ್ಯಾಕ್ ಸೈಡ್ ಸೈಲೆನ್ಸರ್ ಚೇಂಜ್ ಮಾಡಬೇಕು. ಓಕೆ, ಅದು ಫುಲ್ ಟ್ವಿಸ್ಟ್ ಆಗ್ಬಿಟ್ಟಿದೆ ಸೈಲೆನ್ಸರ್. ನೋಡಿ, ಅದು ಫಿಟ್ಟಿಂಗ್ ನೋಡಿ, ಅದು ಬಾಡಿ ಟಚ್ ಆಗ್ತಾಯಿದೆ, ಬರ್ರ ಅಂತ ಇದೆ ಗಾಡಿ ಸ್ಟಾರ್ಟ್ ಮಾಡಿ.